ಸಂತೋಷ್ ಯರಗಟ್ಟಿ ಅವರು ತೇರ್ನಲ್ಲಿರ್ಬೇಕು. 2 ನಂಬರ್ ಸಂತೋಷ್ ಯರಗಟ್ಟಿ ಎಲ್ಲಿದಾರ್ರಿ? ಸಂತೋಷ್ ಯರಗಟ್ಟಿ ತಯಾರಿ. ಅದೇ ರೀತಿ 3ನೇ ನಂಬರ್ ಯಾರು ನೋಡ್ರಿ? ಚಂದ್ರಶೇಖರ್ ಯಳೂರು ಸೈಕಿನ್ ಹಳೂರು ಅವರು. 4 ನಂಬರ್ ರೀ ಬೀರಪ್ಪ ಪೂಜಾರಿ ಎಲ್ದಾರೆ? ಕೈ ಹತ್ರ ಪ್ರೈಸ್ ಬಿ ಕೊಟ್ಟಿಲ್ರಿ, ಕೊಡ್ರಿ ಕೊಡ್ರಿ. ಬೀರಪ್ಪ ಪೂಜಾರಿ ಮತ್ತು ಕರಿಯಪ್ಪ ಪೂಜಾರಿ ಇಬ್ಬರು ಜನ ಕೊಡ್ರಿ. ಇಲ್ಲಿ ಕರಿಯಪ್ಪ ಯಾರು ನೋಡ್ರಿ ಪ್ರವೇಶ ಬಿ ಕೊಡ್ತಾರ, ಅವ್ರು ಅಟ್ಟ ಹಚ್ತೀವಿ ನಾವಿಲ್ಲಿ. ಆಯ್ತಾಯ್ತು. ಪ್ರವೇಶ ಬಿ ಕೊಡ್ಲಾರ್ದವ್ರ ಅಂತ ಕ್ಯಾನ್ಸಲ್ ಮಾಡಿ. ಕರಿಯಪ್ಪ ಪೂಜಾರಿ ಇಲ್ಲಿ ಹೊರಗದಾನತ್ರಿ. ಈಗ ಗುಂಡನ್ನ ಎತ್ತಿರುವಂತ ವ್ಯಕ್ತಿ ಬೀರಪ್ಪ ಪೂಜಾರಿ ಸೆಕೆಂಡ್ ಹೇಳ್ರಾವ್. ಬರೀ ಎಲ್ಲ ಪೂಜಾರಿಗಳು ಅದಾರ ನೋಡ್ರಿ. ಟೈಮ್ ತೆಗಿರಿ. 3 ಗುಂಡ್ರಿ. ಈಗ 2ನೇ ನಂಬರ್ನವ್ರು ತಯಾರದಲ್ಲಿ ಅದರಿ. ಇನ್ನೊಂದು ಸೂಚನೆ ರೀ, ತೆಗಿಸ್ತಂದ್ರೆ ಹೊಳಿ ಗುಂಡ ನೋಡಂಗಿಲ್ಲ. ನಾ ಟೈಮ್ ತೆಗೆದ್ ನೋಡ್ತು ಪಡ್ತಾವ ತನಂಗಿಲ್ಲ. ಟೈಮ್ ತೆಗಿತಾರ ಮುಗಿತ. ಟೈಮ್ದಾಗ ಏನ್ ಮಾಡಿ ಚೀಲ ಎತ್ತಾಕ್ ಬಂದಂತ ಪಲ್ವಾನ್ರ ಹೆಸರು ಕೊಡ್ರಿ. ಈಗ ಗುಂಡನ್ನ ಎತ್ತಿರುವಂತ ಸಂತೋಷ್ ಯಬರಟ್ಟಿ ಸೈಕಿನ್ ಹಿಡ್ಕೊಂಡವರು. ಬರ್ರಿ ನಾವು ಹೋಗೋರು ಫೋನ್ ಹಚ್ಚೋರಿ. ಮುಂದಿನ ತಯಾರಿ ಚಂದ್ರಶೇಖರ್ ಯಾವಾಗ ತಯಾರಾಗಿದೆ? ಚಂದ್ರಶೇಖರ್ ಹಳೂರವರು 3 ನಂಬರ್ ತಯಾರಿ. ಚಂದ್ರಶೇಖರ್ ಹಳೂರವರು ಕ್ಯಾನ್ಸಲ್. ಇನ್ನು ಒಬ್ಬ ಉಳ್ದ ಪತ್ತ ಬಾ. ಬಸ್ಸು ಮುನ್ನಾಳಿ ಅವರು, ಪದ್ಮನವರು ಮತ್ತು ಮುನ್ನಾಳಿನ 2 ಬತ್ತು ಅವರು ಕೂಡ 1 ಬಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ದಯವಿಟ್ಟು ಕಮಿಟಿ ಅವ್ರಲ್ಲಿ ಒಂದು ವಿನಂತಿ, ಚೀಲ ನೆಗುದು ಬಹಳ ಮಿಕ್ಕಿದ ಗಡಿಗಳು ಅದಾವು. ಒಂದು ಕೆಬ್ಬನ ಜೋಟಾದು ಸಜ್ ಮಾಡ್ರಿ. ಆ ಟೈಮ್ದಾಗ ಇಲ್ಲ ಕೂತ್ಕೊಂಡಿರ್ಬೇಡ್ರಿ. ಅಲ್ಲಿ ನಮ್ಮ ಪೈಲ್ವಾನ್ರಿ ಸದಾಶಿವ್ ಹಿಪ್ಪರಿಗೆ ಮತ್ತು ಸತ್ಯಪ್ಪ ಮಾಮ ಹಿಪ್ಪರಿಗೆ ಅವ್ರು ಕೂಡ 2 ಕ್ವಿಂಟಲ್ 20 ಕಿಲೋ ತಗ ಬೇಕೀಗ. ಟೈಮ್ ತೆಗಿರಿ. ಬೀರಪ್ಪ ಪೂಜಾರಿ ಸಾಕಿನ ನಾಟಕದವ್ರು ತಯಾರಿಗೆ ಬಂದಾರೆ. ನೀವು ರೆಡಿ ಅಂದ್ರೂ ಸ್ಟಾರ್ಟ್ ಮಾಡ್ತಾರೆ. ಟೈಮಿಂಗ್ ಸಾಕ್. ಸಾಕು.
ಎರಡು ಕಲ್ಲನ್ನ ಯಶಸ್ವಿಯಾಗಿ ಎತ್ತಿದ್ದಾರೆ. ಮೂರ್ರಿ ಮೂರು ಮೂರು ಅದೋನ್ರಿ. ನಾಲ್ಕನೇ ಕಲ್ಲನ್ನ ಎತ್ತುವಂತ ಪ್ರಯತ್ನದಲ್ಲಿದ್ದಾರೆ. ಚಪ್ಪಾಳೆ ಮೂಲಕ ಅವರನ್ನ ಪ್ರೋತ್ಸಾಹಿಸಬೇಕು. ಟೈಮಿಂಗ್ ತೆಗಿನ್ರಿ. ಓಕೆ. ಚೀಲ ತೋರಿದ ಅವ್ ಕರೆಯಪ್ಪ ಚೀಲ ಸಜ್ಜು ಮಾಡುದ್ರಾಗ